ಓಕೆ, ಇನ್ನು ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಅಲ್ಲಪ್ಪ, ಕಳೆದ ಬಾರಿ ಸುಮಲತಾ ಅವರ ವಿರುದ್ಧವೇ ಹೋರಾಡೋದು ನೀವು, ಈಗ ಅವ್ರ ಮನೆಗೆ ಹೋಗ್ತೀನಿ ಅಂದರೆ ನಾನೇನು ತಪ್ಪು ಮಾಡಿದ್ದೀನಿ? ನಾನೇನೋ ಬೆನ್ನಿಗೆ ಚೂರಿ ಹಾಕಿದೆ, ನಾನು ವಿಷ ಹಾಕಿದೆ ಅಂತಾರಲ್ಲ, ನಂದೇನು ತಪ್ಪಿದೆ? ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾವ ಪಕ್ಷದವರು ನಿಮ್ಮ ಸರ್ಕಾರವನ್ನು ತೆಗೆದರೋ ಅವರನ್ನು ತಬ್ಬಾಡ್ತಾ ಇದ್ದೀರಾ ಹೋಗ್ಬಿಟ್ಟು ನೀವು. ನಾನು ನಿಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತುಕೊಂಡು ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ನಿಮ್ಮ ಜೊತೆಗೆ ಹೆಜ್ಜೆ ಹಾಕಿ ಇಷ್ಟೆಲ್ಲ ನಾನು ಮಾಡಿದ್ರೂ ಕೂಡ ನನ್ನ ಮೇಲೆ ವೃಥಾ ಆರೋಪಗಳು ಯಾಕೆ ಅಂತ ಅವರ ಪ್ರಶ್ನೆ. ವೈರಿ ಅಲ್ವೋ? ನಾನು ಯಾವ ವೈರಿ? ಯಾವ ವಿಷಯ ಹಾಕ್ಬಿಟ್ಟಿದ್ದೆ ನಾನು? ನಾನು ಯಾವ ಬೆನ್ನು ಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನಾ? ಹೇಳಿ, ಕಮಾನ್. ಅಲ್ಲ, ಹೇಳಿ. ವಿಷ ಅಂದ್ರೆ ಜನ ಮುಂದೆ ಹೇಳ್ಬೇಕಲ್ಲ. 5 ವರ್ಷ ನಾನು 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸಿದ್ ನನ್ನ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ. ವಿಷನ ಅದು? ಮಳೆಯಲ್ಲಿ ಬೆಳೆಲಿ ಹೋರಾಟ ಮಾಡಿದ್ನಲ್ಲ, ವಿಷನ ಅದು? ನನ್ನ ಆತ್ಮಸಾಕ್ಷಿ, ನಾನು ನಂಬಿರೋಂಥ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ. ಬಿಡಿ, ಅವ್ರೇನು ನೆನೆಸ್ಕೊಳ್ಳೋದು ನನಗೇನು ಅವಶ್ಯಕತೆ ಇಲ್ಲ. ಅದೇ ವೈರಿ ಅಲ್ವೋ? ನಾನು ಯಾವ ವೈರಿ? ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಸುಮಲತಾ ಅವರ ಪ್ರಶ್ನೆ ರೈಸ್ ಆಗ್ತಾ ಇದ್ದ ಹಾಗೇನೆ ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ಹಾಗಾದ್ರೆ ನಾನು ಹಿಂಗೆ ವೈರಿ ಆಗ್ತೀನಿ ಕುಮಾರಸ್ವಾಮಿಗೆ ಅಂತ ಅಂದರೆ ಸ್ವಲ್ಪ ಅವರು ಕುಮಾರಸ್ವಾಮಿ ವಿಚಾರದಲ್ಲಿ ಸಾಫ್ಟ್ ಆಗಿ ಮಾತಾಡ್ದಂಗೆ ಕಂಡು ಬಂತು. ಸುಖೇಶ್, ಅರವಿಂದ್, ಒಂದು ಸ್ಪಷ್ಟ, ಸಾಫ್ಟ್ ಅನ್ನೋದಕ್ಕಿಂತಲೂ ಸುಮಲತಾ ಅವರ ಜೊತೆ ಕಾಂಪ್ರಮೈಸ್ ಆಗ್ತಾರೆ. ಅಂದರೆ ಅವತ್ತು ಜಿದ್ದಿನ ರಾಜಕಾರಣ ಮಾಡಿ ಇವತ್ತು ಸುಮಲತಾ ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತಾರೆ. ಅವತ್ತು 38 ಶಾಸಕರಿದ್ದಂತಹ JDSಗೆ CM ಸ್ಥಾನವನ್ನು ಬಿಟ್ಟುಕೊಟ್ಟು ಆನಂತರ ಸರ್ಕಾರ ಉರುಳುವಂಥ ಸಂದರ್ಭದಲ್ಲಿ ಮಳೆ ಮತ್ತು ಬಿಸಿಲಲ್ಲಿ ನಾನು ಹೋರಾಟ ಮಾಡಿದೆ. ನಾನು ಹೇಗೆ ಅವರಿಗೆ ಶತ್ರುವಾಗಿ ಉಳ್ಕೋತೀನಿ ಹಾಗಾದ್ರೆ ಅನ್ನುವಂಥದ್ದು ಅವರ ಪ್ರಶ್ನೆ. ಯಾಕಂದ್ರೆ ಪ್ರತಿಯೊಂದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇನ್ನೂ ವಿಶೇಷವಾಗಿ ರಾಜಕೀಯವಾಗಿ ನನಗೆ ವಿಷವನ್ನ ಹಾಕಿದ್ದು ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಹೇಳ್ತಾರೆ. ಅದಕ್ಕೆ ಈ ಕಂಪ್ಯಾರಿಸನ್ ಬಹುಶಃ ಡಿ ಕೆ ಶಿವಕುಮಾರ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಜಿದ್ದಿನ ರಾಜಕಾರಣ ಮಾಡಿ ಮಗನಿಗೆ ಸೋಲನ್ನು ಉಣಿಸಿದಂತ ಸುಮಲತಾ ಅವರು ಇವತ್ತು ಅವರಿಗೆ ಕಾಂಪ್ರಮೈಸ್ ಆಗಬಹುದು ಅನ್ನೋದಾದ್ರೆ, ಅವರ ಸರ್ಕಾರ ಉಳಿಸ್ಲಿಕ್ಕೆ ಹೋರಾಟ ನಡೆಸಿದಂಥದ್ದು ನಾನು, ಮತ್ತು ಅವತ್ತು ಕಾಂಪ್ರಮೈಸ್ ಆಗಿ ಒಂದು ಸರ್ಕಾರ ರಚನೆ ಅವ್ರನ್ನ CM ಮಾಡುವಂತ ಸಂದರ್ಭದಲ್ಲಿ ಜೊತೆಗಿದ್ದವರು ನಾವು. ಇವತ್ತಿಗೂ ನಾನು ಅವರಿಗೆ ಶತ್ರುವಾಗಿ ಕಾಣ್ತೀನಿ ಅನ್ನೋದಾದ್ರೆ ಅದು ಹೇಗೆ ಮತ್ತು ಯಾಕೆ ಅನ್ನುವಂಥದ್ದು ಬಹುಶಃ ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ ಇದ್ದಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಬಟ್ ಇದು ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಜಿದ್ದಿನ ಹೋರಾಟ ನಡೀತಾ ಇದೆ, ಒಂದು ಮೆಸೇಜ್ ಪಾಸ್ ಮಾಡೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರ ಅಂತ, ಕುಮಾರಸ್ವಾಮಿಗೆ ನಾನು ಯಾವ ರೀತಿಯಲ್ಲೂ ಅನ್ಯಾಯ ಮಾಡಿಲ್ಲ ಅಂತ. ಖಂಡಿತ ಇದು ಕೇವಲ ಬೆಂಗಳೂರು ಗ್ರಾಮಾಂತರ ಒಂದೇ ಅಲ್ಲ, ಮಂಡ್ಯವೂ ಸೇರಿದಂತೆ. ಯಾಕಂದ್ರೆ ಮಂಡ್ಯದ ಸೋಲು ಗೆಲುವು ಕೂಡ ಈ ಬಾರಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ನಡುವಿನ ಒಂದು ರೀತಿಯ ರಾಜಕೀಯ ಜಟಾಪಟಿಗೆ ವೇದಿಕೆ ಆಗಬಹುದು. ಹಾಗಾಗಿ ಅದೂ ಸೇರಿದಂತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡೂ ಕಡೆ ಒಂದು ಸಂದೇಶವನ್ನು ಕಳಿಸುವಂಥದ್ದು. ಅಂತ ಕಷ್ಟದ ಸಂದರ್ಭದಲ್ಲೂ ಕುಮಾರಸ್ವಾಮಿ ಅವರ ಜೊತೆಗೆ ನಿಂತೆ, ಕುಮಾರಸ್ವಾಮಿ ಅವರಿಗೆ ಅವಕಾಶವಿಲ್ಲ ಸಂದರ್ಭದಲ್ಲಿ CM ಆಗುವಂತ ಅವಕಾಶವನ್ನು ಪಕ್ಷ ಕೊಡುವಾಗಲೂ ನಾವು ಜೊತೆಗೆ ನಿಂತ್ವಿ. ಆದ್ರೆ ಅವ್ರು ನನ್ನನ್ನ ದ್ವೇಷಿಸ್ತಾರೆ. ಅದೇ ಸುಮಲತಾ ಅವ್ರನ್ನ ಅಷ್ಟೆಲ್ಲ ರಾಜಕೀಯ ವಿರೋಧದ ನಡುವೆ ಕೊಡಿದ್ದಂಥವ್ರು ಇವತ್ತು ಅವ್ರನ್ನ ಒಪ್ಕೊಳ್ತಾರೆ, ನಮ್ಮನ್ನು ಯಾಕೆ ಒಪ್ಪಲ್ಲ ಅನ್ನುವಂತಹ ಒಂದು ಪ್ರಶ್ನೆಯ ಮೂಲಕ ಎರಡೂ ಕಡೆಗೂ ಸಂದೇಶ ರವಾನಿಸುವ ಪ್ರಯತ್ನ ಒಂದು ಭಾಗದಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.